ನಮಸ್ಕಾರ ಮೀನರಾಶಿಯವರೇ. ಬೇರೆಯವರ ಕಣ್ಣೀರನ್ನು ಒರೆಸಲು ಹೋಗಿ ನಿಮ್ಮ ಕಣ್ಣಲ್ಲಿ ರಕ್ತದ ಕಣ್ಣೀರು ಹಾಕುತ್ತಿದ್ದೀರಾ? ನಿಮ್ಮ ನಿಸ್ವಾರ್ಥ ಸೇವೆ, ನಿಮ್ಮ ಪ್ರಾಮಾಣಿಕ ಪ್ರೀತಿಯನ್ನು ಕೇವಲ ಒಂದು ದೌರ್ಬಲ್ಯ ಎಂದು ತಿಳಿದುಕೊಂಡಿರುವ ಈ ಸ್ವಾರ್ಥಿ ಜಗತ್ತಿಗೆ ತಕ್ಕ ಉತ್ತರ ಕೊಡುವ ಸಮಯ ಬಂದೇ ಬಿಟ್ಟಿದೆ. ದಯವಿಟ್ಟು ಈ ದಿನ ನಾನು ಹೇಳುತ್ತಿರುವ ಪ್ರತಿಯೊಂದು ಮಾತುಗಳನ್ನು ಅತ್ಯಂತ ಗಮನವಿಟ್ಟು ನಿಮ್ಮ ಹೃದಯದ ಆಳದಿಂದ ಆಲಿಸಿ. ಈ ವಿಡಿಯೋದಲ್ಲಿ ನಾನು ಹೇಳ ಹೊರಟಿರುವ ಪ್ರತಿಯೊಂದು ಅಕ್ಷರವೂ ನಿಮ್ಮ ಭವಿಷ್ಯವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಅಗಾಧ ದಿವ್ಯ ಮತ್ತು ಚಮತ್ಕಾರಿ ಶಕ್ತಿಯನ್ನು ಹೊಂದಿದೆ. ತುಂಬ ದಿನಗಳಿಂದ ಹೇಳಿಕೊಳ್ಳಲಾಗದಷ್ಟು ನೀವು ಅನುಭವಿಸಿದ ಮಾನಸಿಕ ನೋವು, ನಂಬಿದವರಿಂದಲೇ ತಿಂದ ಪೆಟ್ಟು ಹಾಗೂ ಹೆಜ್ಜೆ ಹೆಜ್ಜೆಗೂ ಎದುರಾದ ಅಪಮಾನ ಮತ್ತು ಸಮಸ್ಯೆಗಳಿಗೆ ಶಾಶ್ವತವಾಗಿ ಮುಕ್ತಿ ಹಾಡುವ ಸುಸಮಯ ಈಗ ಕೂಡಿ ಬಂದಿದೆ. ಮುಂಬರುವ ಆಗಸ್ಟ್ 6, 7, 8, 9 ಮತ್ತು 10 ಈ 5 ಮಹತ್ವದ ದಿನಗಳು ನಿಮಗೆ ಕೇವಲ ಕ್ಯಾಲೆಂಡರ್ನಲ್ಲಿರುವ ಸಾಮಾನ್ಯ ಅಂಕಿಗಳಲ್ಲ. ಇದು ನಿಮ್ಮ ಬದುಕಿನ ಅಗ್ನಿ ಪರೀಕ್ಷೆಯ ಅಂತಿಮ ಘಟ್ಟ ಮತ್ತು ಅದೇ ಸಮಯದಲ್ಲಿ ನೀವು ಪಡೆಯಲಿರುವ ಒಂದು ಮಹಾ ಗೆಲುವಿನ ಐತಿಹಾಸಿಕ ವಿಜಯದ ಮುನ್ನುಡಿ. ಬ್ರಹ್ಮಾಂಡದಲ್ಲಿ ಗ್ರಹಗಳ ಚಲನೆ, ವಿಶೇಷವಾಗಿ ನಿಮ್ಮ ರಾಶ್ಯಾಧಿಪತಿಯಾದ ಜ್ಞಾನಕಾರಕ ಸಾಕ್ಷಾತ್ ದೇವಗುರು ಬೃಹಸ್ಪತಿ ಮತ್ತು ಕರ್ಮಫಲದಾತ ನ್ಯಾಯಾಧೀಶ ಶನಿದೇವರ ದೃಷ್ಟಿ ಆಗಸ್ಟ್ 6ರಿಂದ ಇಂತಹ ಭೀಕರ ಕರಾವತ್ ಮತ್ತು ನಿಖರವಾದ ತಿರುವು ಪಡೆಯುತ್ತಿದೆ ಎಂದರೆ, ಇಷ್ಟು ದಿನ ನಿಮ್ಮ ಬೆನ್ನ ಹಿಂದೆ ನಿಮಗೆ ತಿಳಿಯದಂತೆ ಯಾರು ಹೊಂಚು ಹಾಕುತ್ತಿದ್ದಾರೋ, ಯಾರು ನಿಮ್ಮ ಉದಾರತೆಯನ್ನು ತಮ್ಮ ಸ್ವಾರ್ಥ ಲಾಭಕ್ಕಾಗಿ ಕೇವಲ ಒಂದು ವಸ್ತುವಿನಂತೆ ಬಳಸಿಕೊಳ್ಳುತ್ತಿದ್ದರೋ, ಆ ಎಲ್ಲ ನಕಲಿ ಕಪಟ ಜನರ ಮುಖವಾಡಗಳು ಒಂದೊಂದಾಗಿ ನಿಮ್ಮ ಕಣ್ಣ ಮುಂದೆಯೇ ಸುಟ್ಟು ಭಸ್ಮವಾಗಲಿದೆ. ಈ ವಿಡಿಯೋದ ಪ್ರತಿಯೊಂದು ಸೆಕೆಂಡ್ ಕೂಡ ನಿಮ್ಮ ಮುಂದಿನ ಭವಿಷ್ಯದ ಸ್ಪಷ್ಟ ಕನ್ನಡಿಯಂತಹ ಚಿತ್ರಣವಾಗಲಿದೆ. ನಿಮ್ಮ ಬದುಕಿನ ಕಟು ಸತ್ಯವನ್ನು ಎದುರಿಸುವ ಮತ್ತು ನಿಮ್ಮ ಕಾಲು ಎಳೆಯುತ್ತಿರುವ ಆ ದ್ರೋಹಿಗಳನ್ನು ಗುರುತಿಸುವ ಧೈರ್ಯವಿದ್ದರೆ, ಸತ್ಯವನ್ನು ಅರಗಿಸಿಕೊಳ್ಳುವ ಶಕ್ತಿ ಇದ್ದರೆ ಮಾತ್ರ ಮುಂದಿನ ಮಾತುಗಳನ್ನು ಕೇಳಿ. ಅದಕ್ಕಿಂತ ಮೊದಲು ಇನ್ನು ಮುಂದೆಯಾದರೂ ನನ್ನೆಲ್ಲ ಕಷ್ಟಗಳನ್ನು, ಕಣ್ಣೀರನ್ನು ದೂರ ಮಾಡು ತಂದೆ ಎಂದು ಪ್ರಾರ್ಥಿಸುತ್ತಾ ಓಂ ಗುರುದೇವಾಯ ನಮಃ ಎಂದು ಕಮೆಂಟ್ ಮಾಡಿ ನಮ್ಮ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ. ಮೀನರಾಶಿಯವರಾದ ನೀವು ಸಾಕ್ಷಾತ್ ದೇವಗುರು ಬೃಹಸ್ಪತಿಯ ನೇರ ಆಳ್ವಿಕೆಗೆ ಒಳಪಟ್ಟವರು. ಬ್ರಹ್ಮಾಂಡದ ಜಲತತ್ವವನ್ನು, ಅಂದರೆ ವಿಶಾಲವಾದ ಸಾಗರದಂತಹ ಮನಸ್ಸನ್ನು ನಿಮ್ಮ ಒಡಲಲ್ಲಿ ಹೊತ್ತು ತಂದಿರುವ ನೀವು ಕರುಣೆ ಮತ್ತು ಮಮತೆಯ ಸಾಕಾರ ಮೂರ್ತಿಗಳು. ಸಾಗರವು ಎಷ್ಟು ಆಳವೋ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು ಅಷ್ಟೇ ಆಳ ಮತ್ತು ನಿಗೂಢ. ನೀವು ಹುಟ್ಟಿನಿಂದಲೇ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಶಕ್ತಿಯನ್ನು, ಮುಖದಲ್ಲಿ ಒಂದು ರೀತಿಯ ದೈವಿಕ ಕಳೆಯನ್ನು ಪಡೆದು ಬಂದಿದ್ದೀರಿ. ಎಷ್ಟೇ ದೊಡ್ಡ ಬಿರುಗಾಳಿ ಬರಲಿ, ಆಕಾಶವೇ ಕಳಚಿ ತಲೆಯ ಮೇಲೆ ಬೀಳುವಂತಹ ಕಷ್ಟಗಳು ಎದುರಾಗಲಿ, ಒಳಗೊಳಗೆ ನೊಂದುಕೊಂಡರೂ ಹೊರಗೆ ಮುಖದಲ್ಲಿ ಸದಾ ನಗು ಬೀರುತ್ತಾ ಯಾರಿಗೂ ನಿಮ್ಮ ನೋವನ್ನು ತೋರಿಸಿಕೊಳ್ಳದೆ ಮುನ್ನಡೆಯುವ ಅದ್ಭುತವಾದ ಸಹನಶೀಲರು ನೀವು. ಹರಿಯುವ ನೀರು ತನ್ನ ದಾರಿಯಲ್ಲಿ ಬರುವ ಎಲ್ಲ ಕೊಳೆಯನ್ನು ಹೇಗೆ ತೊಳೆದು ಶುದ್ಧ ಮಾಡುತ್ತದೆಯೋ, ಹಾಗೆ ನೀವು ನಿಮ್ಮ ಸಂಪರ್ಕಕ್ಕೆ ಬರುವ ಎಲ್ಲರ ಕಷ್ಟಗಳನ್ನು ನಿವಾರಿಸಲು ಪ್ರಯತ್ನಿಸುತ್ತೀರಿ. ಹೊರಗಡೆ ನೋಡಲು ನೀವು ಮೌನಿಯಂತೆ, ಸದಾ ಯೋಚನೆಯಲ್ಲಿ ಮುಳುಗಿರುವವರಂತೆ, ಸ್ವಲ್ಪ ನಾಚಿಕೆ ಸ್ವಭಾವದಂತೆ ಕಂಡರೂ ನಿಮ್ಮ ಎದೆಯೊಳಗಿರುವುದು ಸಾಗರದಷ್ಟೇ ವಿಶಾಲವಾದ, ಮೃದುವಾದ ಮತ್ತು ಅತ್ಯಂತ ಶುದ್ಧವಾದ ಮನಸ್ಸು. ಬೇರೆಯವರ ಕಣ್ಣಲ್ಲಿ ಒಂದು ಹನಿ ನೀರು ಕಂಡರೆ ಸಾಕು, ನಿಮ್ಮ ಕರುಳು ಚುರುಕೆನ್ನುತ್ತದೆ. ಸಹಾಯ ಎಂದು ನಿಮ್ಮ ಬಳಿ ಬಂದವರಿಗೆ ನಿಮ್ಮ ಪ್ರಾಣವನ್ನೇ ಕಿತ್ತುಕೊಡುವ ಅಪ್ಪಟ ಚಿನ್ನದಂತಹ ಹೃದಯ ನಿಮ್ಮದು. ಯಾರಾದರೂ ಕಷ್ಟದಲ್ಲಿದ್ದಾರೆ, ಅವರಿಗೆ ಅನ್ಯಾಯವಾಗುತ್ತಿದೆ ಎಂದರೆ ಅದು ನಿಮ್ಮದೇ ಕಷ್ಟ, ನಿಮಗೆ ಆಗುತ್ತಿರುವ ಅನ್ಯಾಯ ಎಂದು ಭಾವಿಸಿ ಅವರಿಗಾಗಿ ಕಣ್ಣೀರು ಸುರಿಸುವ ನಿಮ್ಮ ಈ ಕರುಣೆ, ನಿಮ್ಮ ಈ ಪರಾನುಭೂತಿ ಸಾಮಾನ್ಯವಾದದ್ದಲ್ಲ. ಇದು
ನೀವು ಹಿಂದಿನ ಜನ್ಮಾಂತರಗಳಲ್ಲಿ ಮಾಡಿದ ಪುಣ್ಯದ ತಪಸ್ಸಿನ ಫಲ. ನಿಮ್ಮ ಕುಟುಂಬವನ್ನು, ನಿಮ್ಮ ಸ್ನೇಹಿತರನ್ನು ನೀವು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೀರಿ ಮತ್ತು ಅವರನ್ನು ರಕ್ಷಿಸಲು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗುತ್ತೀರಿ. ಆದರೆ ಮೀನರಾಶಿಯವರೇ, ನಿಮ್ಮ ಈ ಅದ್ಭುತವಾದ ದೈವಿಕವಾದ ಕರುಣಾಮಯ ಗುಣವೇ ಇಂದು ನಿಮಗೆ ಅತಿ ದೊಡ್ಡ ಶಾಪವಾಗಿ, ನಿಮ್ಮ ಪಾಲಿನ ಮರಣ ಮೃದಂಗವಾಗಿ ಪರಿಣಮಿಸಿರುವುದು ಎಂತಹ ಘೋರ ವಿಪರ್ಯಾಸ ನೋಡಿ. ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಎಂದರೆ ಕಣ್ಣು ಮುಚ್ಚಿ ಇತರರನ್ನು ಅತಿಯಾಗಿ ನಂಬುವುದು ಮತ್ತು ನಿಮ್ಮ ಸ್ನೇಹಿತರಿಗಾಗಿ, ನಿಮ್ಮ ಸಂಬಂಧಿಕರಿಗಾಗಿ ನಿಮ್ಮನ್ನೇ ನೀವು ಸಂಪೂರ್ಣವಾಗಿ ಮರೆತು ಬಿಡುವುದು. ಯಾರು ನಿಮ್ಮನ್ನು ಒಂದು ಸಣ್ಣ ಪ್ರೀತಿಯ ಮಾತಿನಿಂದ ಮಾತನಾಡಿಸುತ್ತಾರೋ ಅವರಿಗಾಗಿ ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಲು ಮುಂದಾಗುತ್ತೀರಿ. ನಿಮ್ಮ ಒಡಹುಟ್ಟಿದವರ, ನಿಮ್ಮ ಸ್ನೇಹಿತರ, ನಿಮ್ಮ ಸಹೋದ್ಯೋಗಿಗಳ ಪ್ರತಿಯೊಂದು ಜವಾಬ್ದಾರಿಯನ್ನು ಯಾರೂ ಹೇಳದೆ, ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ನೀವೇ ನಿಮ್ಮ ಹೆಗಲ ಮೇಲೆ ಎಳೆದುಕೊಳ್ಳುತ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನನ್ನನ್ನೇ ನಂಬಿಕೊಂಡಿರುವವರು ಯಾವತ್ತೂ ಕಷ್ಟಪಡಬಾರದು, ಅವರು ನನ್ನಿಂದಾಗಿ ನೆಮ್ಮದಿಯಾಗಿರಲಿ, ಅವರ ಕಣ್ಣಲ್ಲಿ ನೀರು ಬರದಿರಲಿ ಎಂಬ ಏಕೈಕ ಮತ್ತು ಅಪ್ಪಟ ನಿಸ್ವಾರ್ಥ ಉದ್ದೇಶದಿಂದ ನಿಮ್ಮ ಸ್ವಂತ ಯೌವನ, ನಿಮ್ಮ ಸ್ವಂತ ಕನಸುಗಳು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನೀವು ನಿರ್ದಾಕ್ಷಿಣ್ಯವಾಗಿ ಬೆಂಕಿಗೆ ಆಹುತಿ ಮಾಡಿದ್ದೀರಿ. ನಿಮ್ಮ ಜೇಬಿನಲ್ಲಿ 1 ರೂಪಾಯಿ ಬಿಡಿಗಾಸು ಇಲ್ಲದಿದ್ದರೂ ಸರಿ, ನಿಮ್ಮ ಬಳಿ ಇರುವ ಚಿನ್ನವನ್ನು ಅಡವಿಟ್ಟಾದರೂ ಅಥವಾ ಬೇರೆಯವರ ಬಳಿ ಕೈಕಾಲು ಹಿಡಿದು ಸಾಲ ಮಾಡಿಯಾದರೂ ನಿಮ್ಮ ಆಪ್ತರಿಗೆ ಆರ್ಥಿಕ ಸಹಾಯ ಮಾಡುತ್ತೀರಿ. ಅವರು ಕೇಳಿದ ತಕ್ಷಣ ನಿಮ್ಮ ಅಮೂಲ್ಯವಾದ ಸಮಯ, ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಬೆವರು ಎಲ್ಲವನ್ನು ಅವರಿಗಾಗಿ ಧಾರೆ ಎರೆಯುತ್ತೀರಿ. ಯಾರಾದರೂ ಸಹಾಯ ಕೇಳಿದರೆ ಇಲ್ಲ, ನನ್ನ ಕೈಯಲ್ಲಿ ಆಗುವುದಿಲ್ಲ ಎನ್ನುವ ಪದ ನಿಮ್ಮ ಬಾಯಿಂದ ಬರುವುದಿಲ್ಲ. ಆದರೆ ಸ್ವಲ್ಪ ನಿಂತು ದೀರ್ಘವಾಗಿ ಯೋಚಿಸಿ ನೋಡಿ. ಮೀನರಾಶಿಯವರೇ, ಈ ಸ್ವಾರ್ಥಿ ಸಮಾಜ, ಈ ಕೃತಜ್ಞತೆ ಕಲಿಯುಗ ನಿಮ್ಮ ಈ ಅಗಾಧವಾದ ತ್ಯಾಗಕ್ಕೆ ಪ್ರತಿಯಾಗಿ ನಿಮಗೆ ಕೊಟ್ಟಿದ್ದೇನು? ಒಮ್ಮೆ ಹಿಂದಿರುಗಿ ನಿಮ್ಮ ಕಳೆದ ಆ ನೋವಿನ, ಅಪಮಾನದ ದಿನಗಳನ್ನು ಕಣ್ಮುಚ್ಚಿ ನೆನಪಿಸಿಕೊಳ್ಳಿ. ನೀವು ಯಾರಿಗಾಗಿ ನಿಮ್ಮ ಹಗಲು ರಾತ್ರಿಗಳನ್ನು ಒಂದೇ ಮಾಡಿ ಕಷ್ಟಪಟ್ಟಿದ್ದೀರಿ? ಯಾರಿಗಾಗಿ ನಿಮ್ಮ ಊಟ ನಿದ್ದೆ ಕೆಡಿಸಿಕೊಂಡಿದ್ದೀರಿ? ಯಾರಿಗಾಗಿ ನಿಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀರಿ? ಅವರು ತಮ್ಮ ಕೆಲಸ ಮುಗಿದ ತಕ್ಷಣ, ತಮ್ಮ ಬೇಡ ಬೆಂದ ತಕ್ಷಣ ನಿಮ್ಮನ್ನು ಕಸದ ಬುಟ್ಟಿಗೆ ಎಸೆಯುವಂತೆ ಎಸೆದು ಹೋದರು. ನೀವು ಅವರ ಏಳಿಗೆಗೆ, ಅವರ ಯಶಸ್ಸಿಗೆ ಭದ್ರವಾದ ಮೆಟ್ಟಿಲಾದಿರಿ. ಆದರೆ ಅವರು ಅಧಿಕಾರದ ಹಣದ ಶಿಖರವನ್ನು ಏರಿದ ತಕ್ಷಣ ತಾವು ಹತ್ತಿ ಬಂದ ಆ ಮೆಟ್ಟಿಲನ್ನೇ, ಅಂದರೆ ನಿಮ್ಮನ್ನೇ ನಿರ್ದಯವಾಗಿ ಒದ್ದರು. ನೀವು ಅವರಿಗೆ ಮಾಡಿದ ಉಪಕಾರವನ್ನು ಸ್ಮರಿಸುವುದು ಬಿಡಿ, ಕನಿಷ್ಠ ಸೌಜನ್ಯದ ಕೃತಜ್ಞತೆಯನ್ನು ಅವರು ನಿಮಗೆ ತೋರಿಸಲಿಲ್ಲ. ಬದಲಾಗಿ ನಿಮ್ಮ ಮೃದು ಸ್ವಭಾವ, ನಿಮ್ಮ ಕಪಟವಿಲ್ಲದ ವ್ಯಕ್ತಿತ್ವವನ್ನೇ ನಿಮ್ಮ ದಡ್ಡತನ ಎಂದು ಭಾವಿಸಿ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಲು ಶುರು ಮಾಡಿದರು. ನೀವು ಯಾರಿಗೂ ಕೆಡುಕು ಬಯಸದಿದ್ದರೂ ನಿಮ್ಮನ್ನು ಒಬ್ಬ ದುರ್ಬಲ, ಗುರಿ ಇಲ್ಲದ ಮನುಷ್ಯ, ಕೇವಲ ಭ್ರಮೆಯಲ್ಲಿ ಬದುಕುವವನು ಎಂದು ಇಡೀ ಸಮಾಜದ ಮುಂದೆ ಕೆಟ್ಟದಾಗಿ ಬಿಂಬಿಸಿದರು. ಅವರು ಮಾಡಿದ ತಪ್ಪುಗಳನ್ನು ಮುಚ್ಚಿಡಲು ನಿಮ್ಮನ್ನು ಒಬ್ಬ ಬಲಿಪಶುವನ್ನಾಗಿ ಮಾಡಿದರು. ಈ ನೋವು, ಈ ಅಸಹನೀಯ ಒಂಟಿತನ, ಈ ದ್ರೋಹದ ಬೇಗೆ ನಿಮ್ಮನ್ನು ದಿನನಿತ್ಯ ಒಳಗೊಳಗೆ ಜ್ವಾಲಾಮುಖಿಯಂತೆ ಸುಡುತ್ತಿದೆ ಅಲ್ಲವೇ? ರಾತ್ರಿ ಒಂಟಿಯಾಗಿ ಮಲಗಿದಾಗ ಯಾರಿಗೂ ಮಾಡಿದ ಉಪಕಾರಗಳು ಮತ್ತು ಅದಕ್ಕೆ ಪ್ರತಿಯಾಗಿ ಅವರಿಂದ ಸಿಕ್ಕ ಕಟುವಾದ ಅವಮಾನಗಳು ನಿಮ್ಮ ಕಣ್ಣ ಮುಂದೆ ಬಂದು ನಿಮ್ಮ ನಿದ್ದೆಯನ್ನು ಕಸಿದುಕೊಳ್ಳುತ್ತಿವೆ. ನಾನು ಜೀವನದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ. ನನ್ನ ಪಾಡಿಗೆ ನಾನು ಪ್ರಾಮಾಣಿಕವಾಗಿ ಸತ್ಯದ ಹಾದಿಯಲ್ಲಿ ದುಡಿದಿದ್ದೇನೆ. ಯಾರಿಗೂ ದ್ರೋಹ ಬಗೆದಿಲ್ಲ. ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಬಯಸಿದ್ದೇನೆ. ಆದರೂ ಭಗವಂತ ನನಗೆ ಯಾಕೆ ಈ ಕಠಿಣ ಶಿಕ್ಷೆ ನೀಡುತ್ತಿದ್ದಾನೆ? ಯಾಕೆ ನನಗೆ ಇಂತಹ ಕೆಟ್ಟ ಜನರನ್ನು ಭೇಟಿ ಮಾಡಿಸಿದ ಎಂದು 100 ಬಾರಿ ದೇವರ ಕೋಣೆಯಲ್ಲಿ ಕುಳಿತು ಯಾರ ಮುಂದೆಯೂ ಕಣ್ಣೀರು ಹಾಕದ ನೀವು
ಬಿಕ್ಕಿ ಬಿಕ್ಕಿ ಹತ್ತಿದ್ದೀರಿ. ನಿಮ್ಮ ಪ್ರಾಮಾಣಿಕತೆಗೆ, ನಿಮ್ಮ ಮುಗ್ಧತೆಗೆ ಈ ಜಗತ್ತಿನಲ್ಲಿ ಬೆಲೆಯೇ ಇಲ್ಲವೇ ಎಂದು ನಿಮ್ಮನ್ನು ನೀವೇ ಹಲವು ಬಾರಿ ನೊಂದುಕೊಂಡು ಪ್ರಶ್ನಿಸಿದ್ದೀರಿ. ನಿಮ್ಮ ಒಳ್ಳೆಯತನವೇ ನಿಮಗೆ ಮುಳುವಾಯಿತಲ್ಲ ಎಂದು ದಿನವೂ ಕೊರಗಿದ್ದೀರಿ. ಆದರೆ ಮೀನರಾಶಿಯವರೇ, ಇನ್ನು ಸಾಕು. ದಯವಿಟ್ಟು ಇನ್ನೆಂದಿಗೂ ಕಣ್ಣೀರು ಹಾಕಬೇಡಿ. ನಿಮ್ಮ ಅಳುವ ಸಮಯ, ನಿಮ್ಮ ಒಂಟಿತನದ ಸಮಯ, ನಿಮ್ಮ ಕಷ್ಟದ ದಿನಗಳು ಶಾಶ್ವತವಾಗಿ ಮುಕ್ತಾಯವಾಗಿದೆ. ನಿಮ್ಮ ಈ ಪ್ರತಿಯೊಂದು ಹನಿ ಕಣ್ಣೀರಿಗೆ, ನಿಮ್ಮ ಈ ಸುದೀರ್ಘ ಮೌನಕ್ಕೆ, ನೀವು ಅನುಭವಿಸಿದ ಪ್ರತಿಯೊಂದು ಅವಮಾನಕ್ಕೂ, ಪ್ರತಿಯೊಂದು ದ್ರೋಹಕ್ಕೂ ಬಡ್ಡಿ ಸಮೇತ ಉತ್ತರ ಕೊಡುವ, ಪ್ರಕೃತಿಯ ಖುದ್ದಾಗಿ ನಿಂತು ನಿಮಗೆ ನ್ಯಾಯ ಒದಗಿಸುವ ದೈವಿಕ ಮತ್ತು ಐತಿಹಾಸಿಕ ಸಮಯ ಮುಂಬರುವ ಆಗಸ್ಟ್ 6ರಿಂದಲೇ ಅದ್ಧೂರಿಯಾಗಿ ಶುರುವಾಗುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ನಿಖರವಾದ, ಆಳವಾದ ಮತ್ತು ಸುದೀರ್ಘವಾದ ಲೆಕ್ಕಾಚಾರಗಳ ಪ್ರಕಾರ ಆಗಸ್ಟ್ 6ರಿಂದ ಆಗಸ್ಟ್ 10ರವರೆಗೆ ನಿಮ್ಮ ರಾಶಿಯ ಮೇಲೆ ನಡೆಯುವ ಗ್ರಹಗಳ ಸಂಚಾರ, ವಿಶೇಷವಾಗಿ ಗುರು ಮತ್ತು ಶನಿಯ ಸ್ಥಾನ ಪಲ್ಲಟ ನಿಮ್ಮನ್ನು ಅದ್ಭುತವಾದ, ಯಾರೂ ಊಹಿಸಲಾಗದ, ನಿಮ್ಮ ಶತ್ರುಗಳು ಬೆಚ್ಚಿ ಬೀಳುವಂತಹ ಎತ್ತರಕ್ಕೆ ಕೊಂಡೊಯ್ಯಲಿದೆ. ಬ್ರಹ್ಮಾಂಡದ ಅಗೋಚರ ಶಕ್ತಿ ಸಂಪೂರ್ಣವಾಗಿ 100% ನಿಮ್ಮ ಬೆಂಬಲಕ್ಕೆ ನಿಲ್ಲಲಿದೆ. ಇಷ್ಟು ದಿನ ನಿಮ್ಮನ್ನು ಕಲ್ಲಿಗೆ ಹಾಕಿ ಉಜ್ಜಿ ಪರೀಕ್ಷಿಸಿದ ಆ ಶಕ್ತಿ ಈಗ ನೀವು ಬಿತ್ತಿದ ಒಳಿತಿನ ಬೆಲೆಯ ಅಪಾರವಾದ, ಮಧುರವಾದ ಫಲವನ್ನು ನಿಮಗೆ ಉಣಿಸಲು ಸಿದ್ಧವಾಗಿದೆ. ಆಗಸ್ಟ್ 6ನೇ ತಾರೀಕು ನಿಮ್ಮ ಬದುಕಿನಲ್ಲಿ ಬಹುದೊಡ್ಡ ಅರಿವಿನ ದಿನವಾಗಲಿದೆ. ಅಂದು ನಿಮ್ಮ ಒಳ ಮನಸ್ಸಿನಲ್ಲಿ ಒಂದು ದೊಡ್ಡ ಜ್ಞಾನದ ಸ್ಫೋಟವಾಗುತ್ತದೆ. ಯಾರು ನಿಮ್ಮವರು, ಯಾರು ಪರರು ಎಂಬ ಸತ್ಯ ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ನಿಮ್ಮಲ್ಲಿ ಒಂದು ಹೊಸ ಹುರುಪು ಕಳೆದು ಹೋಗಿದ್ದ ಆ ಆತ್ಮವಿಶ್ವಾಸ ಮರಳಿ ಬರುತ್ತದೆ. ಇಷ್ಟು ದಿನ ಎಲ್ಲರನ್ನು ನಂಬಿ ಮೋಸ ಹೋದ ನೀವು ಆಗಸ್ಟ್ 6ರಂದು ನಿಮ್ಮನ್ನು ನೀವು ನಂಬಲು ಕಲಿಯುತ್ತೀರಿ. ನಿಮ್ಮೊಳಗೆ ಅಡಗಿರುವ ಆ ಗುರುವಿನ ಜ್ಞಾನದ ಪ್ರಖರತೆ ಹೊರಬರಲು ಶುರುವಾಗುತ್ತದೆ. ನಿಮ್ಮನ್ನು ತುಳಿಯಬೇಕು ಎಂದುಕೊಂಡವರ ಕಣ್ಣು ಕುಕ್ಕುವಂತೆ ನಿಮ್ಮ ವ್ಯಕ್ತಿತ್ವ ಬೆಳೆಯಲಾರಂಭಿಸುತ್ತದೆ. ಆಗಸ್ಟ್ 7ರಂದು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ನೀವು ಎಂದಿಗೂ ಕಲ್ಪಿಸಿಕೊಳ್ಳದಂತಹ ಪವಾಡಗಳು ನಡೆಯಲು ಶುರುವಾಗುತ್ತದೆ. ಇಷ್ಟು ದಿನ ದುಡಿದ ಹಣವೆಲ್ಲ ಸಾಲಕ್ಕೆ, ಬಡ್ಡಿಗೆ, ಬೇರೆಯವರ ಕಷ್ಟಕ್ಕೆ, ಆಸ್ಪತ್ರೆ ಖರ್ಚಿಗೆ ಎಲ್ಲಿಗೆ ಹೋಗುತ್ತಿದೆ ಎಂದು ದಿಕ್ಕು ತೋಚದೆ ಪರದಾಡುತ್ತಿದ್ದ ನಿಮಗೆ ಹಣದ ಹರಿವು ಎಲ್ಲಿಂದ ಶುರುವಾಗುತ್ತದೆ ಎಂದು ಊಹಿಸಲು ಅಸಾಧ್ಯವಾದ ಅದ್ಭುತ ಮಾರ್ಗಗಳು ತಾವಾಗಿಯೇ ತೆರೆದುಕೊಳ್ಳುತ್ತದೆ. ಗುರು ಭಗವಂತ ಹಾಗೂ ಶನಿದೇವರ ಸಂಪೂರ್ಣ ಅನುಗ್ರಹದಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಮಹತ್ತರವಾದ ಕ್ರಾಂತಿಯಾಗಲಿದೆ. ಇಷ್ಟು ದಿನ ಎಲ್ಲೋ ಸಿಲುಕಿಕೊಂಡಿದ್ದ ಹಣ, ಯಾರಿಗೂ ಸಾಲ ಕೊಟ್ಟು ಅವರು ವಾಪಸ್ ಕೊಡುವುದಿಲ್ಲ ಎಂದು ನೀವು ಸಂಪೂರ್ಣವಾಗಿ ಆಸೆ ಕೈಬಿಟ್ಟಿದ್ದ ದೊಡ್ಡ ಮೊತ್ತದ ಹಣ ಅನಿರೀಕ್ಷಿತವಾಗಿ ತಾವಾಗಿಯೇ ನಿಮ್ಮ ಕೈ ಸೇರುವ ದಾರಿಗಳು ಗೋಚರಿಸುತ್ತದೆ. ಆಗಸ್ಟ್ 8ನೇ ತಾರೀಕು ನಿಮ್ಮ ಶತ್ರುಗಳ ನಾಶದ ದಿನ. ನಿಮ್ಮ ಆಪ್ತ ವಲಯದಲ್ಲಿಯೇ ಕುಳಿತು ನಗುನಗುತ್ತಲೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಿದ್ದ ಆ ಕಪಟ ಜನಗಳು ತಾವೇ ಹೆಣೆದ ಬಲೆಯಲ್ಲಿ ತಾವೇ ಸಿಕ್ಕಿ ಬೀಳುವ ಕಾಲವಿದು. ಅವರ ಅಸಲಿ ಬಣ್ಣ ಸಮಾಜದ ಮುಂದೆ ಬಯಲಾಗುತ್ತದೆ. ಆಗಸ್ಟ್ 8 ಮತ್ತು 9ನೇ ತಾರೀಕಿನಂದು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿರುವ ಮೀನರಾಶಿಯವರಿಗೆ ಹಾಗೂ ಉದ್ಯೋಗಸ್ಥರಿಗೆ ಕಲ್ಪನೆಗೂ ಮೀರಿದ ಬದುಕನ್ನೇ ಬದಲಾಯಿಸುವಂತಹ ಅದ್ಭುತವಾದ ಅವಕಾಶಗಳು ಒಲಿದು ಬರಲಿದೆ. ಕೆಲಸದ ಸ್ಥಳದಲ್ಲಿ ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದ್ದ ಮೇಲಾಧಿಕಾರಿಗಳು ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಬದ್ಧತೆಯನ್ನು ಗುರುತಿಸಿ ನಿಮಗೆ ಉನ್ನತ ಸ್ಥಾನಮಾನ ನೀಡುವ ಸಾಧ್ಯತೆಗಳಿದೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ. ಸಮಾಜದಲ್ಲಿ ನಿಮ್ಮ ಕಳೆದು ಹೋಗಿದ್ದ ಗೌರವ, ಪ್ರತಿಷ್ಠೆ ಮತ್ತೆ ದುಪ್ಪಟ್ಟಾಗಿ ನಿಮಗೆ ಉಳಿಯುತ್ತದೆ. ಆದರೆ ಈ ಯಶಸ್ಸಿನ ಹಾದಿಯಲ್ಲಿ ನೀವು ಅತ್ಯಂತ ಎಚ್ಚರದಿಂದಿರಬೇಕಾದ, ನೀವು ಎಂದಿಗೂ ಮರೆಯಬಾರದ ಮಹತ್ವದ ಸಂಗತಿಯೊಂದಿದೆ.
ಆಗಸ್ಟ್ 6ರಿಂದ ಆಗಸ್ಟ್ 10ರವರೆಗಿನ ಈ ದಿನಗಳಲ್ಲಿ ನೀವು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಅತ್ಯಂತ ಜಾಗೃತರಾಗಿರಬೇಕು. ಯಾಕೆಂದರೆ ನಿಮ್ಮ ಅದೃಷ್ಟ ಬದಲಾಗುತ್ತಿರುವುದನ್ನು, ನಿಮ್ಮ ಶಕ್ತಿ ಮತ್ತು ಪ್ರಭಾವ ಹೆಚ್ಚಾಗುತ್ತಿರುವುದನ್ನು ಗ್ರಹಿಸುವ ನಿಮ್ಮ ಸುತ್ತಲಿನ ಆ ಹಳೆಯ ಶತ್ರುಗಳು, ನಿಮಗೆ ಮೋಸ ಮಾಡಿದ ದ್ರೋಹಿಗಳು ಹೊಸ ರೂಪದಲ್ಲಿ, ಹೊಸ ವೇಷದಲ್ಲಿ ನಿಮ್ಮ ಮುಂದೆ ಬರುತ್ತಾರೆ. ನಿನ್ನೆ ಮೊನ್ನೆ ನಿಮ್ಮನ್ನು ಬೈದವರು, ನಿಮ್ಮನ್ನು ಕಡೆಗಣಿಸಿದ ಅದೇ ಕಪಟ ಜನಗಳು ದಿಢೀರನೆ ನಿಮ್ಮ ಬಳಿ ಬಹಳ ವಿನಯದಿಂದ, ತೋರಿಕೆಯ ಪ್ರೀತಿಯಿಂದ ಬರುತ್ತಾರೆ. ಕೃತಕವಾದ ಮುಖಭಾವ ಹೊತ್ತು ತನ್ನ ಕಷ್ಟಗಳನ್ನು ನಿಮ್ಮ ಮುಂದೆ ಮತ್ತೆ ಹೇಳಿಕೊಳ್ಳುತ್ತಾರೆ. ನಿಮ್ಮನ್ನು ಹೊಗಳಿ ಆಕಾಶಕ್ಕೇರಿಸುತ್ತಾರೆ. ನಿಮ್ಮ ಆ ಕರುಣಾಮಯಿ ಹೃದಯವನ್ನು ಬಡಿದೆಪ್ಪಿಸುವಂತೆ ಕೊಂಡಾಡುತ್ತಾರೆ. ಆದರೆ ಎಚ್ಚರ ಮೀನರಾಶಿಯವರೇ, ಇದು ನಿಮ್ಮನ್ನು ಭಾವನಾತ್ಮಕವಾಗಿ ಬ್ಲ್ಯಾಕ್ಮೇಲ್ ಮಾಡಲು, ನಿಮ್ಮ ಆ ಮೃದು ಹೃದಯವನ್ನು ಮತ್ತೆ ಕರಗಿಸಲು ಅವರು ಹೆಣೆದಿರುವ ಬಹುದೊಡ್ಡ ಮಾಯಾಬಲೆ. ಬದಲಾಗಿ ನಿಮ್ಮ ಅದೃಷ್ಟವನ್ನು, ನಿಮ್ಮ ಶ್ರಮವನ್ನು, ನಿಮ್ಮ ಬಳಿ ಬರುತ್ತಿರುವ ಹಣವನ್ನು ಮತ್ತೊಮ್ಮೆ ನಿರ್ದಾಕ್ಷಿಣ್ಯವಾಗಿ ಸುಲಿಗೆ ಮಾಡಲು ಬಂದಿದ್ದಾರೆ. ಆಗಸ್ಟ್ 6ರ ನಂತರ ನೀವು ಯಾವುದೇ ಕಾರಣಕ್ಕೂ, ಎಷ್ಟೇ ದೊಡ್ಡ ಕಷ್ಟ ಬಂದು ಅಳುತ್ತಾ ಬಂದರೂ ಯಾರಿಗೂ ಹಣವನ್ನು ಸಾಲವಾಗಿ ಕೊಡಬಾರದು. ಯಾರ ಪರವಾಗಿಯೂ ಬ್ಯಾಂಕ್ನಲ್ಲಿ ಅಥವಾ ಬೇರೆಲ್ಲೂ ಜಾಮೀನು ಅಥವಾ ಶ್ಯೂರಿಟಿ ನಿಲ್ಲಬಾರದು. ಈ ನಿರ್ಣಾಯಕ ಸಮಯದಲ್ಲಿ, ಈ ಮಹಾ ಬದಲಾವಣೆಯ ಘಟ್ಟದಲ್ಲಿ ನಿಮ್ಮ ಯಶಸ್ಸನ್ನು ಸಂಪೂರ್ಣವಾಗಿ ನಿಮ್ಮದಾಗಿಸಿಕೊಳ್ಳಲು, ನಿಮ್ಮ ಗೆಲುವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಲು ನೀವು ಕಡ್ಡಾಯವಾಗಿ ಚಾಚೂ ತಪ್ಪದೆ ಜೀವನ ಪರ್ಯಂತ ಪಾಲಿಸಬೇಕಾದ 5 ಅಂತಿಮ ಮಹಾಬ್ರಹ್ಮಾಸ್ತ್ರಗಳನ್ನು ನಾನು ಈಗ ನಿಮಗೆ ಹೇಳುತ್ತೇನೆ. ಈ ಬ್ರಹ್ಮಾಸ್ತ್ರಗಳನ್ನು ನಿಮ್ಮ ಮನಸ್ಸಿನಾಳದಲ್ಲಿ ಅಚ್ಚಳಿಯದೆ ಬರೆದಿಟ್ಟುಕೊಳ್ಳಿ. ಮೊದಲನೇ ಬ್ರಹ್ಮಾಸ್ತ್ರ ಎಂದರೆ, ನಿಮ್ಮ ಭವಿಷ್ಯದ ಯೋಜನೆಗಳಿಗೆ ಮತ್ತು ನಿಮ್ಮ ರಹಸ್ಯಗಳಿಗೆ ಭದ್ರವಾದ, ಯಾರಿಂದಲೂ ಒಡೆಯಲಾಗದ ಬೀಗ ಹಾಕಿ. ಮೀನರಾಶಿಯವರೇ, ನೀವು ಅತಿಯಾದ ಮುಗ್ಧತೆಯಿಂದ ಮತ್ತು ಭಾವನಾತ್ಮಕತೆಯಿಂದ ನಿಮ್ಮ ಮುಂದಿನ ಪ್ಲ್ಯಾನ್ ಏನು, ನಿಮ್ಮ ಗುರಿಗಳೇನು, ನೀವು ಯಾವ ಹೊಸ ಕೆಲಸ ಶುರು ಮಾಡುತ್ತಿದ್ದೀರಿ ಎನ್ನುವುದನ್ನು ನಿಮ್ಮ ಸುತ್ತಮುತ್ತಲಿನವರ ಮುಂದೆ, ಸ್ನೇಹಿತರ ಮುಂದೆ ಮುಕ್ತವಾಗಿ ಹೇಳಿಬಿಡುವ ಅತ್ಯಂತ ಕೆಟ್ಟ ಅಭ್ಯಾಸ ಹೊಂದಿದ್ದೀರಿ. ಈ ದಿನದಿಂದಲೇ ಆ ಕೆಟ್ಟ ಅಭ್ಯಾಸವನ್ನು ಬುಡ ಸಮೇತ ಕಿತ್ತು ಬಿಸಾಕಿ. ನಿಮ್ಮ ಯೋಜನೆಗಳು ಸಂಪೂರ್ಣ ರಹಸ್ಯವಾಗಿರಲಿ. ನಿಮ್ಮ ಕನಸುಗಳ ಬಗ್ಗೆ ಯಾರೊಂದಿಗೂ ಚರ್ಚೆ ಮಾಡಬೇಡಿ. ಎರಡನೇ ಬ್ರಹ್ಮಾಸ್ತ್ರ, ಮುಖಕ್ಕೆ ಹೊಡೆದಂತೆ ನಿರ್ದಾಕ್ಷಿಣ್ಯವಾಗಿ ನನ್ನಿಂದ ಆಗುವುದಿಲ್ಲ ಎನ್ನುವುದನ್ನು ಕಲಿಯಿರಿ. ಇದು ನಿಮಗೆ ಅತ್ಯಂತ ಕಷ್ಟದ ಕೆಲಸ ಎಂದು ನನಗೆ ತಿಳಿದಿದೆ. ಆದರೆ ನಿಮ್ಮ ಕರುಣಾಮಯಿ ಹೃದಯಕ್ಕೆ ಹಿಂದೆ ಒಂದು ಕಲ್ಲು ಕಟ್ಟಿಕೊಳ್ಳಿ. ಯಾರಾದರೂ ಬಂದು ನಿಮ್ಮ ಮುಂದೆ ಕಣ್ಣೀರು ಹಾಕಿದ ತಕ್ಷಣ, ಕಷ್ಟ ಎಂದು ಹೇಳಿದ ತಕ್ಷಣ ಮೇಣದಂತೆ ಕರಗಬೇಡಿ. ನಿಮ್ಮ ಹಣ, ನಿಮ್ಮ ಬೆವರಿನ ಶಕ್ತಿ ಮತ್ತು ನಿಮ್ಮ ಅಮೂಲ್ಯವಾದ ಸಮಯ ಕೇವಲ ನಿಮ್ಮ ಏಳಿಗೆಗಾಗಿ ಮತ್ತು ನಿಮ್ಮನ್ನೇ ನಂಬಿರುವ ನಿಮ್ಮ ಹೆಂಡತಿ, ಮಕ್ಕಳು ಅಥವಾ ತಂದೆ ತಾಯಿಯ ಭವಿಷ್ಯಕ್ಕಾಗಿ ಮಾತ್ರ ಮೀಸಲಿಡಿ. ಸುಳ್ಳು ಕಣ್ಣೀರಿಗೆ ಕರಗಿ ನಿಮ್ಮ ಕುಟುಂಬದ ಅನ್ನವನ್ನು ಬೇರೆಯವರಿಗೆ ಹಾಕಬೇಡಿ. ಮೂರನೇ ಬ್ರಹ್ಮಾಸ್ತ್ರ, ನಿಮ್ಮ ಒಳಮನಸ್ಸನ್ನು ಅಂದರೆ ನಿಮ್ಮ ಇಂಟ್ಯೂಷನನ್ನು 100% ಕಣ್ಣು ಮುಚ್ಚಿ ನಂಬಿ. ಮೀನರಾಶಿಯವರಾದ ನಿಮಗೆ ಭವಿಷ್ಯವನ್ನು ಮೊದಲೇ ಗ್ರಹಿಸುವ ವ್ಯಕ್ತಿಗಳ ನೈಜ ಬಣ್ಣವನ್ನು ನೋಡಿದ ತಕ್ಷಣ ಅರಿಯುವ ಅದ್ಭುತವಾದ 6ನೇ ಇಂದ್ರಿಯದ ಶಕ್ತಿ ದೈವದತ್ತವಾಗಿ ಒಲಿದು ತಿಳಿದು ಬಂದಿರುತ್ತದೆ. ನಿಮ್ಮ ಒಳಮನಸ್ಸು ಇದು ತಪ್ಪು, ಈ ವ್ಯಕ್ತಿಯನ್ನು ನಂಬಬೇಡ, ಈ ಕೆಲಸಕ್ಕೆ ಕೈ ಹಾಕಬೇಡ ಎಂದು ಒಮ್ಮೆ ಎಚ್ಚರಿಸಿದರೆ ಆ ಎಚ್ಚರಿಕೆಯನ್ನು ಎಂದಿಗೂ ಯಾವುದೇ ಕಾರಣಕ್ಕೂ ಕಡೆಗಣಿಸಬೇಡಿ. ನಿಮ್ಮ ಬುದ್ಧಿಗಿಂತ ನಿಮ್ಮ ಒಳಮನಸ್ಸಿನ ಮಾತನ್ನೇ ಕಣ್ಣು ಮುಚ್ಚಿ ಪಾಲಿಸಿ. ಅದೇ ನಿಮ್ಮನ್ನು ಸದಾ ಕಾಯುವ ರಕ್ಷಾ ಕವಚ. ನಾಲ್ಕನೇ ಬ್ರಹ್ಮಾಸ್ತ್ರ ಎಂದರೆ, ಕೇವಲ ಕನಸು ಕಾಣುವುದನ್ನು ಬಿಟ್ಟು ನಿರಂತರವಾದ ಶ್ರಮ, ಅಚಲವಾದ ವಿಶ್ವಾಸ ಮತ್ತು ಕಠಿಣ ಕ್ರಮದಲ್ಲಿ ತೊಡಗಿಸಿಕೊಳ್ಳಿ. ಮೀನರಾಶಿಯವರು ಎಂದರೆ ಕನಸುಗಾರರು ಎನ್ನುತ್ತಾರೆ. ಆದರೆ ಸುಮ್ಮನೆ ಮನೆಯಲ್ಲಿ ಕುಳಿತು ಎಲ್ಲವೂ ತಾನಾಗಿಯೇ ಆಗುತ್ತದೆ, ಅದೃಷ್ಟ ನನ್ನ ಬಾಗಿಲು ತಟ್ಟುತ್ತದೆ ಎಂದು ಭ್ರಮೆಯಲ್ಲಿ ಕಾಯಬೇಡಿ. ಆಗಸ್ಟ್ 6ರಿಂದ ನಿಮ್ಮ ಶ್ರಮ ಮತ್ತು ಪ್ರಯತ್ನವನ್ನು 100 ಪಟ್ಟು ಹೆಚ್ಚಿಸಿ. ಬೆವರು ಸುರಿಸಲು ಹಿಂದೇಟು ಹಾಕಬೇಡಿ.
ಐದನೇ ಮತ್ತು ಅತ್ಯಂತ ಪ್ರಮುಖವಾದ ಬ್ರಹ್ಮಾಸ್ತ್ರ ಎಂದರೆ ಕ್ಷಮಿಸಿ, ಆದರೆ ಎಂದಿಗೂ ಮರೆಯದಿರಿ. ನಿಮಗೆ ಮೋಸ ಮಾಡಿದವರ ಮೇಲೆ, ನಿಮಗೆ ಬೆನ್ನಿಗೆ ಚೂರಿ ಹಾಕಿದ ದ್ರೋಹಿಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ನಿಮ್ಮ ಅಮೂಲ್ಯವಾದ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಅವರ ನಾಶಕ್ಕಾಗಿ ಕಾಯಬೇಡಿ. ಬದಲಾಗಿ ಅವರನ್ನು ಅವರ ಕರ್ಮಕ್ಕೆ, ಭಗವಂತನ ಹಾಗೂ ಶನಿದೇವರ ಕಠಿಣ ನ್ಯಾಯಾಲಯಕ್ಕೆ ಬಿಟ್ಟುಬಿಡಿ. ಪ್ರಕೃತಿಯೇ ಅವರಿಗೆ ತಕ್ಕ ಶಾಸ್ತಿ ಮಾಡುತ್ತದೆ. ಅಂತಿಮವಾಗಿ ಈ ಬ್ರಹ್ಮಾಂಡಕ್ಕೆ ನಿಮ್ಮ ಗೆಲುವಿನ ಸಂದೇಶವನ್ನು, ನಿಮ್ಮ ಸಂಕಲ್ಪವನ್ನು ಇಂದೇ ರವಾನಿಸಿ. ನಿಮ್ಮ ಈ ಹೊಸ ಯಶಸ್ಸಿನ ಪಯಣಕ್ಕೆ ನನ್ನ ಕಡೆಯಿಂದ ತುಂಬು ಹೃದಯದ ಶುಭಾಶಯಗಳು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.